ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಕೊನೆ ತನಕ ನೋಡಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದು ಸಂಜೆ ಮೇಲೆ ಲಾಗ್ನ ಸ್ಟಾರ್ಟ್ ಮಾಡಕತ್ತೀನಿ. ಆಲ್ರೆಡಿ ಕುಕ್ ಮಾಡಿದ್ದೆ ಫ್ರೆಂಡ್ಸ್ ನಾನು. ಸೊ ಹಾಗಾಗಿ ಆಮೇಲೆ ಸ್ವಲ್ಪ ನಮ್ಮ ಮನೆಯವರು ಜಲ್ದಿನೇ ಬಂದಿದ್ರು, ಹಶು ಆಗಿತ್ತು, ಬೇಗನೆ ವಿಡಿಯೋ ಮಾಡ್ಕೊತ ಕೂಡಬೇಡ, ಲೇಟ್ ಆಗುತ್ತೆ, ಅಡುಗೆ ಮಾಡಿಬಿಡು ಅಂದರು. ಸೊ ಹಾಗಾಗಿ ಇಲ್ಲಿ ಮಟನ್ ತೊಗೊಂಬಂದಿದ್ದೆ ಫ್ರೆಂಡ್ಸ್. ಯಾಕಂದರೆ ಎಲ್ಲರಿಗೂ ನಮ್ಮ ಮನೆಯೊಳಗೆ ನೆಗಡಿ ಬಂದುಬಿಟ್ಟೈತಿ. ಸೊ ಬಾಯಿ ಒಳಗೆ ಏನೂ ಸ್ವಾದ ಅನ್ನೋದೇ ಇಲ್ಲ ಏನು ತಿಂದ್ರೂ. ಸೊ ಹಾಗಾಗಿ ಸ್ವಲ್ಪ ನಾನ್ ವೆಜ್ ಮೇಲೆ ನಾವು ಒಂಚೂರು ಹಂಬಲ. ಸೊ ಹಾಗಾಗಿ ಅದನ್ನ ಮಾಡಿದ್ರೆ ಸರಿ ಹೋಗುತ್ತಾ ಅಂತ ಅಂದ್ಕೊಂಡು ತೊಗೊಂಬಂದಿದ್ರು ಮಟನ್, ಅಂತ ಅರ್ಧ kg. ನಾನು ಅದನ್ನ ಮಟನ್ ಸಾಂಬಾರು ಮಾಡ್ಕೊಂಡಿದ್ದೆ ನೋಡಿ, ಎಷ್ಟು ಸಖತ್ತಾಗಿ ಬಂದಿತ್ತು. ಇದಕ್ಕೆ ನಾನು ಯಾವುದೇ ಥರದಂಥ ಕೊಬ್ಬರಿ ಗಿಬ್ಬರಿ ಏನು ಯೂಸ್ ಮಾಡಿಲ್ಲ. ಸಿಂಪಲ್ಲಾಗಿ ಈರುಳ್ಳಿ, ಟೊಮೆಟೊ, ಕೊತ್ತಂಬರಿ, ಪುದೀನ ಇಷ್ಟೇ ಯೂಸ್ ಮಾಡೀನಿ. ಭಾರಿ ಆಗಿತ್ತು ಫ್ರೆಂಡ್ಸ್. ನಮ್ಮ ಮನೆಯವರು ಮಸ್ತಾಗೈತಿ ಅಂತ ಅಂದ್ಕೊಂಡು ತಿಂದರು. ಸೊ ಇಲ್ಲಿ ನಮ್ಮ ಮನೆಯೊಳಗಂತೂ ಏನು ಮಾಡಲಿ ಬಿಡಲಿ ಸಾದಾ ರೈಸ್ ಮಾಡುವಂಗಿಲ್ಲ ಫ್ರೆಂಡ್ಸ. ಸೊ ಹಾಗಾಗಿ ಮಟನ್ ಬಿರಿಯಾನಿನೂ ಮಾಡಿದ್ದೆ ಒಂದು 4 ಪೀಸ್ ಹಾಕಿ. ಅದು ಇವಾಗ ಕುದ್ದೈತಿ, ಇಲ್ಲಿ ಕುದಿಯಾಕತ್ತೈತಿ ಇನ್ನೂ. ಸೊ ಹಾಗಾಗಿ ನನಗೂ ಸ್ವಲ್ಪ ನೆಗಡಿ ಜೋರು ಇರೋದ್ರಿಂದ ನಾನು ರೊಟ್ಟಿ ಮಾಡೋಕ್ಕಾಗಂಗಿಲ್ಲ ಅಂತಂದೆ. ಸರಿ ಆಯಿತು ಮಾಡಬೇಡ ಅಂತ ಅಂಕೇಳಿ ಒಂದು 50 ರೂಪಾಯಿ ಕೊಟ್ಟು ಇಲ್ಲಿ ಗೊಂಜಾಳ ರೊಟ್ಟಿ ಅಂತ ಸಿಗುತ್ತೆ ಫ್ರೆಂಡ್ಸ್, ಅದನ್ನು ತೊಗೊಂಬಂದಾರ 50 ರೂಪಾಯಿ ಅಂತ. ಸೊ ಒಂಥರ ನಮ್ಮ ಕಷ್ಟ ಟೈಮ್ದಾಗ ಒಂಚೂರು ಹೆಲ್ಪ್ ಮಾಡ್ಕೊಂಡ್ರೆ ಸರಿ, ನಮ್ಮ ಕಷ್ಟ ಟೈಮ್ದಾಗ ಒಂದಿಟ್ಟು ಅರ್ಥ ಮಾಡ್ಕೊಂಡ್ರೆ ಗಂಡ್ತಾರ ಅಂದರೆ ಸ್ವಲ್ಪ ಖುಷಿ ಆಗುತ್ತೆ ಫ್ರೆಂಡ್ಸ್. ಒಬ್ರೊಬ್ರು ಇರ್ತಾರೆ ಅರ್ಥನೇ ಮಾಡ್ಕೊಳಂಗಿಲ್ಲ. ಸ್ವಲ್ಪ ನಮಗೂ ಈ ಮನೆಯೊಳಗೆ ಯಾರೂ ನಮ್ದು ಕಷ್ಟನೂ ಕೇಳಲ್ಲ, ಸುಖನೂ ಕೇಳಲ್ಲ. ಬಟ್ ಅವ್ರು ನಮ್ಗೆ ಎಷ್ಟೇ ಕಷ್ಟ ಆದ್ರೂ ಅವ್ರು ಬೇಡಿದ್ದ ಅಥವಾ ಏನೂ ಎಲ್ಲನೂ ಮಾಡ್ತೇವೆ ನಾವು ತ್ಯಾಗ ಮಾಡಿ. ಸೊ ಒಂದು ದಿನ ಅಥವಾ 2 ದಿನ ನಮಗೂ ಹುಷಾರಿಲ್ಲ ಅಂದಾಗ ಒಂದು ಜೀವಾರಿ ನಮಗೆ ಏನಪ್ಪ ಅಂತಂದ್ರೆ ಸ್ವಲ್ಪ ಕರುಣೆ, ಪ್ರೀತಿ ತೋರಿಸಿದ್ರೆ ಎಷ್ಟು ಖುಷಿ ಆಗುತ್ತೆ. ಸೊ ಈ ವಿಷಯದೊಳಗೆ ನಾನು ಲಕ್ಕಿ ಅಂತ ಹೇಳ್ತೀನಿ. ಒಂದೊಂದು ಸತಿ ಅರ್ಥ ಮಾಡ್ಕೋತಾರೆ. ನನಗೆ ಆರಾಮಿಲ್ಲ ಅಂತಂದ್ರೂ ನನಗೆ ಎಬ್ಸಕ್ಕೆ ಹೋಗಂಗಿಲ್ಲ, ಅಡುಗೆ ಮಾಡಂಗಿಲ್ಲ, ಭಾಳ ಟಾರ್ಚರ್ ಮಾಡೋಂಗಿಲ್ಲ. ಸೊ ಹಾಗಾಗಿ ಒಂಥರ ಲಕ್ಕಿ ಅಂತಲೇ ಹೇಳ್ಬೋದು. ಇಷ್ಟೇ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸು. ಸೊ ಹಾಗಾಗಿ ರೊಟ್ಟಿ ತೊಗೊಂಬಂದಿದ್ದೆ, ರೊಟ್ಟಿ ಮತ್ತು ಮಟನ್ ಸಾಂಬಾರು, ಈರುಳ್ಳಿನ ತೊಗೊಂಡು ಬ್ಯಾಟಿಂಗ್ ಸ್ಟಾರ್ಟ್ ಮಾಡೀವಿ. ನಿಂಬೆ ಹಣ್ಣು ಹಿಂಡ್ಕೋಬೇಕಂತ ಮಾಡಿದ್ವಿ. ಯಾಕಂದ್ರೆ ಅದರವಾಗೂ ಸ್ವಲ್ಪ ಕೆಮ್ಮು ನೆಗಡಿ ಇತ್ತು, ನಮಗೂ ಇತ್ತು. ಬೇಡ ಸುಮ್ಮನೆ ಉಳಿಯೋದಕ್ಕಂತ ಅಂದ್ಕೊಂಡು ಅದನ್ನು ಸ್ಕಿಪ್ ಮಾಡಿ ಒಂದು ರೊಟ್ಟಿ ತಿಂದೆ ಫ್ರೆಂಡ್ಸ್. ಊಟನೇ ಹೋಗೋವಲ್ಲಾಗೈತಿ. ಹೆಂಗೂ ಮಾಡಿ ಒಂದು ರೊಟ್ಟಿ ಒಳಗೆ ಅದ್ರಾಗ ಅರ್ಧ ಒಂದಿಷ್ಟು ಅವರಪ್ಪನ ತಾಟೊಳಗೆ ಹಾಕಿದೆ. ಹಿಂಗೆ ಮಾಡಿ ಒಂದಿಷ್ಟು ಊಟ ಮಾಡಿ ಇಷ್ಟು ರೈಸ್ ಹಾಕ್ಕೊಂಡೆ ಫ್ರೆಂಡ್ಸ. ನೋಡಿ ಮಟನ್ ಬಿರಿಯಾನಿ ಈ ಥರ ಬಂದೈತಿ ಮಟನ್ ಬಿರಿಯಾನಿ. ಇವಾಗ ಬಂದು 9:30 ಆಗೈತಿ. ಸೊ ಎದ್ದು ಸ್ವಲ್ಪ ಕಸ ಗುಡಿಸ್ಕೊಂಡು ಗ್ಯಾಸ್ ಹಚ್ಕೊಂಡು ಅಂಗಡಿಗೆ ಹೋಗಿ ಬಂದು ಚಹಾ ಮಾಡೀನಿ ಫ್ರೆಂಡ್ಸ್. ಚಹಾ ಕುಡಿದು ಸ್ವಲ್ಪ ಫ್ರೆಶ್ ಅಪ್ ಆಗಿ ಚಹಾ ಕುಡಿದು ಇವಾಗ ಕೆಲಸನ ಸ್ಟಾರ್ಟ್ ಮಾಡ್ತೀನಿ ಫ್ರೆಂಡ್ಸ್. ಲೈಟ್ ಮಾಡಿದ್ದೆ ಮಟನ್ ಸಾಂಬಾರು, ರೈಸ್ ಐತಿ. ಸೊ ಅದನ್ನ ತಿನ್ಕೊತೇವೆ. ನಮ್ಮ ಮನೆಯವ್ರು ಹೋಗ್ಯಾರ, ಬರ್ತಾರ ಊಟ ಮಾಡೋಕ್ಕೆ. ಸೊ ಚಹಾ ಮಾಡೀನಿ ಇವಾಗ. ಸೊ ಹಾಗಾಗಿ ಫ್ರೆಂಡ್ಸ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಬೆಳಗ್ಗೆಲಿಂತ್ರ ಮತ್ತು ಕಂಟಿನ್ಯೂ ಮಾಡೀನಿ. ನೈಟ್ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ. ಯಾಕಂತಂದ್ರೆ ಸ್ವಲ್ಪ ಹುಷಾರಿರಲಿಲ್ಲ ಅಂದ್ರೆ ವಿಡಿಯೋ ಕರೆಕ್ಟಾಗಿ ಮನಸ್ಸು ಕೊಟ್ಟು ಮಾಡೋಕ್ಕಾಗಲ್ಲ ಫ್ರೆಂಡ್ಸ. ಹಾಗಾಗಿ ಇಲ್ಲಿ ನೋಡ್ತಾ ಇರೋದು ಬೆಳಗ್ಗೆ ಎದ್ದು ಕಿಚನ್ ಕಟ್ಟೆ ಎಲ್ಲ ಕ್ಲೀನ್ ಮಾಡಿಕೊಂಡು ಹೊರಗಿನ ಕಸ ಹುಡುಗಿ ಬಾಗಿಲೆಲ್ಲ ತೊಳೆದು ರಂಗೋಲಿ ಗಿಂಗೋಲಿ ಹಾಕಿ ಬೇಸಿಕ್ ಕೆಲಸ ಎಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಇವಾಗ ಹಾಲು ಬಂದು ಫ್ರೆಂಡ್ಸ್, ಎಮ್ಮೆ ಹಾಲು ಹಚ್ಚೇವೆ ಅಂತ ಹೇಳ್ತೀವಲ್ಲ, ಎಮ್ಮೆ ಹಾಲು ಬಂದಿದ್ದು ಅವನ್ನ ಕಾಸಿ ತೆಗೆದು ಮತ್ತು ಚಾನ ಮಾಡ್ಕೊಂಡ್ವಿ. ಚಾನ ಮಾಡಿಕೊಂಡು ಇವಾಗ ಒಂಚೂರು ಬಿಸಿನೀರು ಕಾಯ್ಸಕ್ಕೆ ಇಡ್ತೀನಿ ಫ್ರೆಂಡ್ಸ್. ಆ ಥರವಾಗ ಸ್ವಲ್ಪ ಅವನಿಗೆ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಬಿಸಿನೀರು ಕೊಡಾಕತ್ತೀನಿ. ಬಿಸಿನೀರು ಕಾಸಿಟ್ಟೆ ಅಂದ್ರೆ ಅವ ಯಾವಾಗ ಬೇಡ್ತಾನೆ ಅವಾಗ ಕೊಡೋಕೆ ಬರುತ್ತೆ. ಸ್ವಲ್ಪ ಬಿಸಿನೀರು ಕಫನ ಕರಗಿಸ್ತೈತಿ ಫ್ರೆಂಡ್ಸ. ಸೊ ಹಾಗಾಗಿ ನಾನು ಫ್ರೆಶ್ ಅಪ್ ಆಗಿ ಸ್ನಾನ ಅದು ಮಾಡಿಕೊಂಡು ಒಂದು ಗ್ಲಾಸ್ ನೀರು ಕುಡಿದು ಸ್ವಲ್ಪ ಚಹಾ ಕುಡಿದ್ನಿ ಫ್ರೆಂಡ್ಸ್. ನನಗೆ ಚಹಾ ಬಿಡು ಅಂತ ಹೇಳ್ತಾರೆ, ಬಟ್ ನಾವು ವೀಕ್ ಇರೋದ್ರಿಂದ ನಾನು ಚಹಾ ಬಿಡೋಕ್ಕಾಗವಲ್ತಾಗೈತಿ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ಫ್ರೆಶ್ ಅಪ್ ಆಗಿ ಚಹಾ ಕುಡಿದು ಕಸ ಗುಡಿಸೀನಿ. ಇನ್ನು ಬಾಂಡೆ ತೊಳ್ಕೊಬೇಕು. ಇವಾಗ ಆ ಥರವಾಗ ಉಪ್ಪಿಟ್ಟು ಮಾಡಿ ತಿನ್ನಿಸ್ಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ. ಕಿಚಡಿ ಮತ್ತು ರೈಸ್ ಎಲ್ಲ ಬೋರ್ ಆಗ್ತೈತಂತ ಹೇಳಿ ಉಪ್ಪಿಟ್ಟು ರೆಡಿ ಮಾಡಿದ್ವಿ. ತಿನ್ನಿಸ್ಕೊಂಡು ಒಂದು ಅರ್ಧ ತಾಸು
ಆಟ ಆಡಿಸ್ಕೊಂಡು ಬಂದು ಆಮೇಲೆ ಸ್ವಲ್ಪ ರೊಟ್ಟಿ ಆಮೇಲೆ ಪಲ್ಯ ತೊಗೊಂಬ ಅಂತ ಹೇಳಿ ಆಮೇಲೆ ಆ ಪಲ್ಯನ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಅನ್ನ ಮತ್ತು ತೊಗರಿಬೇಳೆ ಸಾಂಬಾರು ಐತಿ. ಸೊ ಅವರು ರೆಡಿ ಆಗ್ಯಾರ. ಕೆಳಗೆ ಹೋಗಿ ಊಟ ಮಾಡಿಸ್ಕೊಂಡಂಗೂ ಆಗ್ತೈತಿ, ಅವ್ರಿಗೆ ಆಟ ಆಡಿಸ್ಕೊಂಡು ಬಂದಂಗೂ ಆಗ್ತೈತಿ. ಬರ್ರಿ ಇವಾಗೆಲ್ಲ ಕಸ ಗುಡಿಸೋದು, ಭಾಂಡೆ, ಚಹಾ ಎಲ್ಲ ಆಗೈತಿ. ಬರ್ರಿ ಉಪ್ಪಿಟ್ಟು ಮಾಡೋದು ತೋರಿಸ್ತೀನಿ. ಅಲ್ಲಿ ಉಪ್ಪಿಟ್ಟು ರೆಡಿ ಆಗತೈತಿ ಫ್ರೆಂಡ್ಸ್. ಕುದಿಲಿದು ಉಪ್ಪಿಟ್ಟು ರೆಡಿ ಆಗ್ತೈತಿ. ಮನೆ ಎಲ್ಲನೂ ಕಸ ಗುಡಿಸ್ಕೊಂಡಿದ್ದು ನನ್ನ ಮಗ ಇದನ್ನಿಲ್ಲೇ ಇಡ್ತಾನೆ. ಸೊ ಇವತ್ತು ಸೈಕಲ್ ಒಟ್ಟು ಅವ್ರಿಗೆ ಇಡಲ್ಲ ಅವ್ನ ಫ್ರೆಂಡ್ಸ್ ತೊಗೊಂಡು ಆಟ ಆಡ್ತಾರಂತ ಸೈಕಲ್ ಒಳಗೆ ಇಡ್ತಾನೆ. ಇವಾಗ ಉಪ್ಪಿಟ್ಟು ಕೂಡ ರೆಡಿ ಆಯಿತು, ನೋಡ್ತಾ ಇರ್ಬೋದು ನೀವು. ಅದೊಂದು ಸ್ವಲ್ಪ ಉದುರು ಆಗಲಿ. ಸ್ವಲ್ಪ ನೆಗಡಿ ಅದು ಬಂತಂದ್ರೆ ಸ್ವಲ್ಪ ಉಪ್ಪು ಬೆಳ್ಳುಳ್ಳಿ ಹಾಕಿ ಈ ಥರ ಉಪ್ಪಿಟ್ಟು ಮಾಡಿದರೆ ಅವ್ರಿಗೆ ಒಂಥರ ಟೇಸ್ಟ್ ಸಿಗುತ್ತೆ. ಸೊ ಫೈನಲಿ ಉಪ್ಪಿಟ್ಟು ರೆಡಿ ಆಯಿತು, ನೋಡ್ತಾ ಇರ್ಬೋದು ನೀವು. ನಮ್ಮ ಥರ ಮಮ್ಮಿ ಅನ್ನಕತ್ತಿದ್ನ. ಸೊ ನೀವು ಹಸಿವಾಗಿತ್ತು ಬೌಲ್ ನೋಡಿದ್ರೆ ಆಯಿತು ಫ್ರೆಂಡ್ಸ್. ಏನು ಮಮ್ಮಿ ಊಟಕ್ಕೆ ರೆಡಿ ಮಾಡ್ಯಾಳ ಅಂತ ಬಾ ಕೆಳಗೆ ಹೋಗೋಣ ಅಂತಾನೆ. ಸೊ ಅವ್ನಿಗೂ ಕೂಡ ಕೆಳಗೆ ಹೋಗಿ ಊಟ ಮಾಡಿಸ್ಕೊಂಡು ಬರ್ತೀನಿ. ನೀರು ಕೊಟ್ಟೆ ಫ್ರೆಂಡ್ಸ್, ಒಂದು ಸ್ವಲ್ಪ ನೀರು ಕುಡಿಲಿ ಅಂತ. ನೀರು ಕುಡಿಯಾಕತ್ತಾನ. ಸೊ ನೀರು ಕುಡಿದು ಕೆಳಗೆ ಹೋಗಿ ಊಟ ಮಾಡಿಸ್ಕೊಂಡು ಬರ್ತೀನಿ. ಆಮೇಲೆ ಬಂದು ಲಾಗ್ನ ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ ಫ್ರೆಂಡ್ಸ, ಇಲ್ಲಾಂದ್ರೆ ಇಲ್ಲ. ಯಾಕಂತಂದ್ರೆ ಇವ್ರ ಪಪ್ಪಾರು ಪಲ್ಯ ಲೇಟಾಗಿ ತರ್ತೀನಿ ಅಂತಾರೆ. ಸೊ ಹಾಗಾಗಿ ನೀರು ಕುಡಿದು ಗ್ಲಾಸ್ ಹೆಂಗೆ ಕೊಡಕತ್ತಾನ ನೋಡಿ ಫ್ರೆಂಡ್ಸ್ ಅವನು. ಇವನ್ನ ಮನೆಯೊಳಗೆ ಒಂಥರ ಒಂದು ಕಾಮಿಡಿ ಮ್ಯಾನ್ ಇದ್ದಂಗೆ, ಏನಾದರೂ ತೀಟೆ ಮಾಡ್ತಿರ್ತಾನೆ. ಓಕೆ ಬಾಯ್ ಫ್ರೆಂಡ್ಸ್.